ರಾಯಬಾಗ ತಾಲೂಕಿನ ಸವಸುದ್ದಿ ಗ್ರಾಮದ ಸಂತೋಷ್ ಪಾಟೀಲ್ ಕೆಲವು ದಿನಗಳ ಹಿಂದೆ ಅಪಹರಣವಾಗಿದ್ರು. ಇನ್ನು ಕಳೆದ 45 ದಿನಗಳಿಂದ ಹುಡುಕಾಟದಲ್ಲಿದ್ದ ರಾಯಬಾಗ ಪೊಲೀಸರು 5 ಜನ ಆರೋಪಿಗಳನ್ನ ಬಂಧಿಸಿ ಜೈಲುಗಟ್ಟಿದ್ದಾರೆ. ಈ ಹತ್ಯೆಯಲ್ಲಿ A3 ಆರೋಪಿ ರಾಯಬಾಗ ತಾಲೂಕಿನ ಬೀರನಾಳ ಗ್ರಾಮದ ಕಿರಣ್ ಕೆಂಪವಾಡೆ ಎಂಬ ಆರೋಪಿಯನ್ನ ಬಂಧಿಸಿ ಇಂದು ರಾಯಬಾಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಸಂತೋಷ ಹೊಲ ಸಲುವಾಗಿ ಒಂದ್ ಸ್ವಲ್ಪ ನ್ಯಾಯ ಐತ್ರಿ. ಅದ್ ಮುಗಿಸ್ಕೊಂಡು ಅನ್ನತ್ರಿ ಒಂದ್ 2 ದಿನದಾಗ ಮುಗಿಸ್ಕೋಬೇಕು ಅನ್ಗುಡ್ದ ಇಷ್ಟಾಗ ಇನ್ಸಿಡೆಂಟ್ ನಡೆದ್ ಹೋತ್ರಿ. ಅದ ಮುಗಿಸ್ಕೊಂಡು ಅಂದಿರಿ ಅವ್ರ ಮನ್ಯಾಗ. ಅಷ್ಟಾಗಿ ಇವ್ರ ಕೋರ್ಟ್ಗೆ 10 ಗಂಟೆ ನಂತರ ಮನೆಯಿಂದ ಜಾಗ ಬಿಟ್ರಿ. ಜಾಗ ಬಿಟ್ಟ ನನಗೆ ಇದು ಇನ್ಸಿಡೆಂಟ್ ಆಗಿದ್ದ ನಮ್ ದೊಡ್ಡ ಅವ್ವನ್ ಮಗ ಹೇಳಿದ್ರಿ, ಲಕ್ಕಪ್ಪ ಬಿದ್ರಿ ಅವ್ರ ಏನತ್ತಿ ಎಲ್ಲಿ ಹೋಗ್ಯಾರು ಹಿಂಗ ಅಂತ ಕೇಳಿದ್ರಿ. ಹಿಂಗ ಕೋರ್ಟ್ ಹೋಗ್ಯಾರ ಅಂತ ಹೇಳೇನ್ರಿ. ನಾ ಕೋರ್ಟ್ ಹೋಗ್ಯಾರ ಹಿಂಗಾತನ ಇಲ್ಲ ಮತ್ ಏನಾಗೈತಿ ನೋಡ್ನು, ಏನ್ ಬ್ಯಾಗ್ ಅದೆಲ್ಲ ಇಲ್ಲಿ ಅದಾವ, ಮೊಬೈಲ್ ಇಲ್ಲಿ ಅದಾವ, ಬೈಕ್ ಇಲ್ಲಿ ಐತಿ, ಅವ್ರಷ್ಟ ಇಲ್ಲ ತಂದ್ರಿ ಅಣ್ಣ. ಮತ್ ಇವ್ರೆಲ್ಲಾ ಹುಡುಕಾಡಕತ್ರ ಮಾಡ್ತಾರ. ನಾವು ಅಲ್ಲಿ ಬ್ಯಾಕೂಡ್ ಹತ್ರ ಶಾವ್ ಪಾರ್ಕ್ ಹತ್ರ ಐತ್ರಿ, ಅಲ್ಲಿ ಐತ್ರಿ. ಅಣ್ಣ ಅಂದ್ರ ಅವ್ರಂದ್ರಿ ಅವ್ರ ಹಿಂಗ ಆತಂದ ಅಣ್ಣ ನಾವ ಆಕ್ಸಿಡೆಂಟ್ ಅದು ಆಗಿರ್ಬೋದು ಹಿಂಗ್ ತಿಳ್ಕೊಂಡಿರಿ. ಆಕ್ಸಿಡೆಂಟ್ ಆಗಿದೆಲ್ಲ ಏನೋ ಆಗ್ಲಿ ಅಷ್ಟ ಹಾಸ್ಪಿಟಲ್ ಹುಡ್ಕ್ಯಾಡ್ರಿ ಏನು ಸಿಗ್ಲಿಲ್ರಿ. ಸಿಗ್ಲಾಕಾಗಣ ಮತ್ ನಾವ್ ಇದ ಹೊಲಸ್ ಒಂದ್ ನ್ಯಾಯ ಐತ್ರಲ್ಲ, ಹೊಲಿದ್ ನ್ಯಾಯ ಇರೋಣ ಇದ ಐತ್ರಿ ನ್ಯಾಯ ಐತಿ. ಇವ್ರ ಮೇಲೆ ಕೇಸ್ ಕೊಡ ಹೋಗುನು, ಇವ್ರ ಮೇಲೆ ನಮ್ಗ್ ಡೌಟ್ ಐತಿ ಹಿಂಗ ಆತಂದ ನಾವ್ SP ಪಾಟೀಲ ನೆಕ್ಸ್ಟ್ ಪರತೇಶ್ ಕೋಳಿಯನ್ ಅವ್ರ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರಿ. ರಾಯಬಾಗ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟು ಬಂದಿವ್ರಿ. ಅಷ್ಟಾಗ ಮತ್ ಅದ್ನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ರಿ. ಅವ್ರು 1 ವಾರದಾಗೂ ಸ್ಟಾರ್ಟ್ ಮಾಡ್ರಿ. ಇನ್ನು ಇಂದ್ ಬರ್ತಾರ ನಾಳೆ ಬರ್ತಾರ, ಇಂದ್ ಬರ್ತಾರ ನಾಳೆ ಬರ್ತಾರ ಅನ್ಕೂಡ ಹಿಂಗ ಇಷ್ಟ ದಿನ ಹೋದ್ರ ನಮಗ ಭರವಸೆನ ಕೊಟ್ರಿ. ಅವ್ರು ಬರ್ತಾರ ಏನಾಗುದಿಲ್ಲ ಹಿಂಗ ತಂದಿರಿ. ಅಷ್ಟಾಗ ಮತ್ ಇದ್ ಹಿಂಗ ಆಗೋತ್ರಿ. ಅವ್ರನ್ನ ಏನ್ ಅರೆಸ್ಟ್ ಮಾಡ್ಯಾರಲ್ಲ ಗೊತ್ತಿಲ್ರಿ. ಅವ್ರ ಏನಾಗ್ಲಿ ಹೊಲದಂತ ನ್ಯಾಯ ಐತ್ರಿ. ಅದ್ರ ಸಲುವಾಗಿ ನನ್ನ ಗಂಡನಂತೂ ಹಿಂಗ್ ಮಾಡ್ಯಾರ್ರಿ. ಅವ್ರನ್ನಂತೂ ಬಂಧಿಸ್ಬೇಕ್ರಿ. ಹಂಗ ಮಾಡಿ ಅವ್ರ ಜೀವಾವಧಿ ಶಿಕ್ಷೆ ಕೊಡ್ಬೇಕ್ರಿ. ಎಷ್ಟ್ ಜನ ಕೂಡಿ ಏನ್ ಮಾಡ್ಯಾರ ಯಾರಿಗ್ ಗೊತ್ತ್ರಿ. ಬಾಳ ಜನ ಅದಾರಿ ಅವ್ರು. SP ಪಾಟೀಲ್ ಮತ್ ಪರತೇಶ್ ಕೋಳಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿವ್ರಿ. ಅವ್ರ ವಕೀಲರು ಅದಾರಿ. SP ಪಾಟೀಲ್ ಅನ್ನೋ ಸೀನಿಯರ್ ವಕೀಲ್ರಿ, ಜೂನಿಯರ್ ವಕೀಲ್ ಏನೈತಿ ಪರತೇಶ್ ಕೋಳಿ ಇವ್ರದಾರಿ. ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿವ್ರಿ ನಾವು. ಅವ್ರು ಏನೋ ಮಾಡಿ ಇಮಿಡ್ಲಿ ಅವ್ರ ಮಾತ್ರ ಜೀವಾವಧಿ ಶಿಕ್ಷೆ ಕೊಡ್ಬೇಕಂತ ನಿಮ್ಮಲ್ಲಿ ದಯವಿಟ್ಟು ವಿನಂತಿ ಮಾಡಿ ಕೇಳ್ಕೊತೀನಿ ನಾ. ಅಂದಾಗ ನನ್ ಗಂಡಗ ಆತ್ಮ ಶಾಂತಿ ಸಿಗ್ಲಿ ಅಂತ ಕೇಳ್ಕೊತೀನಿ ನಾ. ಅಷ್ಟೇ ಮತ್ತೇನಿಲ್ಲ. ಈಗ 1 ವರ್ಷದ ಮಗ ಐತ್ರಿ, ಮದ್ವೆ ಆಗಿ 2 ವರ್ಷ. ನಾವ್ ಏನ್ ಮಾಡ್ಬೇಕ್ರಿ ಸರ್? ಹಿಂಗ ಮಾಡ್ರ ಸೀನಿಯರ್ ವಕೀಲ್ಗಳಿಗೆ ಹೆಂಗ್ ರಕ್ಷಣೆ ಇಲ್ಲ ಅಂದ್ರ ಸಾಮಾನ್ಯ ಪ್ರಜೆಗಳ ಪರಿಸ್ಥಿತಿ ಏನಾಗಬಾರ್ದ್ರಿ. ಅದನ್ನೊಂದ್ ಸ್ವಲ್ಪ ವಿಚಾರ ಮಾಡ್ಬೇಕ್ರಿಲ್ಲ ರೀ. ಇವ್ರೇನು ಒಡೆಯಾರ ವಕೀಲ್ ಕಲಿಯಾಕ್ ಹೋಗಿದ್ರಿ. ಅವ್ರೇನ್ ಹೇಳ್ತಾರ ಹುಡುಕ್ಯಾಡತದ್ರಿ, ಏನೋ ಒಂದ್ ಸ್ವಲ್ಪ ಕ್ಲೀನೋ ಸಿಗುವತ್ ನಮಗ ಹೆಂಗ ಅಂತಿದ್ರಿ. ಇದೇನೈತಿ 1-4 ದಿನ ತಿಂದ್ರಿ ಹಿಂಗ ಸಿಕ್ಕಾರ. 1-4 ಮಂದಿ ನೋಡೋಣ್ರಿ, 1-4 ದಿನದ ಸುದ್ದಿ ಬರ್ತೈತಿ ಅಂದಿರಿ ಅವ್ರ. ಅದ್ನ ಅವ್ರ ಕ್ವಾಶ್ ಮಾಡಿ ಲೆಟರ್ ಕಳ್ಸಿರತ್ರಿ ಅಲ್ಲಿ ಹೈಕೋರ್ಟಿಗ್ರಿ. ಅದನ್ನ ಏನೈತಿ ನಾವ್ ಹೋಗಿ ಮತ್ತ ಅಲ್ಲಿ ಹೋಗಿ ಲೆಟರ್ ನೋಟಿಸ್ ಕೊಟ್ಟು ಬಂದ್ರಿ. ಇಲ್ಲ ಇದು ಖರೆ ಐತ್ರಿ ಕೇಸ, ಇದ್ ಕೇಸ್ ನಡೆಸ್ರಿ ನೀವು ಸುಳ್ಳು ಹೇಳಿ ಬಂದಾರ. ಅವ್ರ ಕೇಸ್ ನಡೆಸಿರತ್ ನಾವ್ ಮತ್ತ ನೋಟಿಸ್ ಕೊಟ್ಟು ಬಂದಿರಿ ಹೈಕೋರ್ಟ್ ಹೋಗಿ ಕೊಟ್ಟು ಬರೋಣ. ಮತ್ ಈಗ ಅಷ್ಟ್ರಾಗ ಇನ್ನೊಂದ್ 2 ದಿನ ಸುದ್ದಿ ಗೊತ್ತಾಕತ್ಗಪ್ರಿ ಏನ್ ಅನ್ನೋದು. 1-4 ಜನ ಸಿಕ್ಕಾರಿ ಅಂತಂದ್ರಿ. 1-4 ಜನ ಸಿಕ್ಕಾರು ಏನ್ ಅನ್ನೋದು ಗೊತ್ತಾಗ ನನ್ನ ಗಂಡ ನನ್ನ ಮನಿಗ್ ಬರ್ಬೋದು ಇಟ್ಟು ಭರವಸೆ ಇಟ್ಕೊಂಡ್ ಕೂತೀನ್ರಿ ನಾ. ಇವ್ರೆಲ್ಲಾ ಹಿಂಗ್ ಮಾಡ್ತಾರ ಅಂತ ಏನ್ ಗೊತ್ತ್ರಿ. ನಮಗಂತೂ ನ್ಯಾಯ ಸಿಗ್ಬೇಕ್ರಿ ಸರಿ. ಅವ್ರದಂತೂ ಜೀವಾವಧಿ ಶಿಕ್ಷಣ ಆಗ್ಬೇಕ್ರಿ ಅವ್ರಿಗೆ. ರೇಖಾ ಸಂತೋಷ್ ಪಾಟೀಲ್. ಇನ್ನುಳಿದ ಮುಖ್ಯ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಇನ್ನು ಮುಖ್ಯ ಆರೋಪಿಗಳನ್ನ ಬಂಧಿಸುವವರೆಗೂ ನಾವು ನ್ಯಾಯಾಲಯ ಪ್ರವೇಶ ಮಾಡುವುದಿಲ್ಲ ಅಂತ ವಕೀಲರು ಪ್ರತಿಭಟನೆ ಹಿಡಿದಿದ್ದಾರೆ. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಬಾಗ.